ಬಸವಣ್ಣನವರ ಕೆಲವು ವಚನಗಳು ಇಲ್ಲಿವೆ. ಕಾಯಕವೇ ಕೈಲಾಸ. ಈ ವಚನವು ದುಡಿಮೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಪ್ರತಿಯೊಬ್ಬರೂ ತಮ್ಮ ಕೈಲಾದ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು, ಅದೇ ನಿಜವಾದ ಆರಾಧನೆ ಎಂದು ಬಸವಣ್ಣನವರು ಪ್ರತಿಪಾದಿಸಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಈ ವಚನವು ನಮ್ಮ ನಡವಳಿಕೆಯ ಮಹತ್ವವನ್ನು ತಿಳಿಸುತ್ತದೆ. ಒಳ್ಳೆಯ ಮಾತುಗಳು ಮತ್ತು ಒಳ್ಳೆಯ ಕಾರ್ಯಗಳು ಸ್ವರ್ಗಕ್ಕೆ ದಾರಿ ಮಾಡಿಕೊಡುತ್ತವೆ, ಆದರೆ ಕೆಟ್ಟ ಮಾತುಗಳು ಮತ್ತು ಕೆಟ್ಟ ಕಾರ್ಯಗಳು ನರಕಕ್ಕೆ ದಾರಿ ಮಾಡಿಕೊಡುತ್ತವೆ ಎಂದು ಬಸವಣ್ಣನವರು ಹೇಳುತ್ತಾರೆ. ದಯವೇ ಧರ್ಮದ ಮೂಲವಯ್ಯ. ಈ ವಚನವು ದಯೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಪ್ರತಿಯೊಬ್ಬರೂ ಇತರರ ಬಗ್ಗೆ ದಯೆ ಮತ್ತು ಅನುಕಂಪವನ್ನು ಹೊಂದಿರಬೇಕು, ಅದೇ ನಿಜವಾದ ಧರ್ಮ ಎಂದು ಬಸವಣ್ಣನವರು ಪ್ರತಿಪಾದಿಸಿದ್ದಾರೆ. ನುಡಿದರೆ ಮುತ್ತಿನ ಹಾರ, ನಡೆ ಎಂದರೆ ಶಿವನ ದಯೆ. ಈ ವಚನವು ನಮ್ಮ ಮಾತು ಮತ್ತು ನಡವಳಿಕೆಯ ಬಗ್ಗೆ ಜಾಗರೂಕರಾಗಿರಲು ಹೇಳುತ್ತದೆ. ನಮ್ಮ ಮಾತುಗಳು ಮುತ್ತುಗಳಂತೆ ಬೆಲೆಬಾಳುವಂತಿರಬೇಕು ಮತ್ತು ನಮ್ಮ ನಡವಳಿಕೆ ಶಿವನ ದಯೆಗೆ ಪಾತ್ರವಾಗುವಂತಿರಬೇಕು ಎಂದು ಬಸವಣ್ಣನವರು ಹೇಳುತ್ತಾರೆ. ಸ್ಥಾವರಕ್ಕೆ ಅಳೆಯುಂಟು.